ಗೊತ್ತಿಲ್ಲ ಅಂದರೆ ಅವರು ಪೇಕ್ಸ್ ಅಂತಂದೇಳಿ ತಿಳ್ಕೊಬೇಕಾಗುತ್ತೆ. ಅಥವಾ ಅಲ್ಲಿ ಯಾರು ಕೆಲವರು ಇದ್ದಾರೆ ಇದರಲ್ಲಿ ಉತ್ತರ ಕರ್ನಾಟಕ, ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಇದ್ದಾರೆ. ಅವರು ಸ್ವಲ್ಪ ಸಂಖ್ಯೆಯಲ್ಲಿದ್ದಾರೆ, 50,000 ಜನ ಇರಬೇಕು. ಇನ್ನುಳಿದವರೆಲ್ಲ ರಾಜ್ಯದಲ್ಲಿದ್ದಾರೆ. ಅವರು ಅಲ್ಲಿ ಒಂದು 50,000-60,000 ಜನ ಬರ್ತಾರೆ. ಅವರು ಆದಿ ದ್ರಾವಿಡ ಅಂತಂದು ಹೇಳ್ಕೊಂಡಿದ್ದಾರೆ. ಇನ್ನು ಉಳಿದವರು ಇಲ್ಲಿ ಈ ಕಡೆಗೆ ಮೈಸೂರು ಸೀಮೆಯಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಗೊತ್ತು ಅವನು ಯಾವ ಜಾತಿಯವರು ಅಂತೇಳಿ. ಇನ್ನು ಇಲ್ಲಿ ಕೆಲವರು ಬೆಂಗಳೂರಿನಲ್ಲಿ ಈ ಹೊರ ರಾಜ್ಯಗಳಿಂದ ಬಂದ್ಬಿಟ್ಟಿದ್ದಾರೆ, ಆಂಧ್ರದಿಂದ ಅಥವಾ ಕರ್ನಾಟಕ, ತಮಿಳುನಾಡಿನಿಂದೆಲ್ಲ ಬಂದ್ಬಿಟ್ಟು ಅವರು ಪರಿಯ ಅಂತಂದೇಳಿ ಜಾತಿಯವರು. ಪರಿಯ ಅನ್ನೋದು ಒಂದು ಗುಂಪದು. ಅವರು ಕೂಡ ಅವರು ಪರಿಯ ಅನ್ನೋದು ನಮ್ಮ ವಲಯರಿಗೆ ಸಂಬಂಧಪಟ್ಟ ಜಾತಿ ಅಂತೇಳಿ ಈಗಾಗಲೇ ಅವ್ರು ಡಿಕ್ಲೇರ್ ಮಾಡ್ಕೊಂತಾರೆ ಈ ಗುಂಪಿಗೆ. ಅವ್ರೇನು ಮಾಡ್ತಾರೆ ಅಂದರೆ, ಇಲ್ಲ ನಾವು ಗುಂಪಿಗೆ ಹೋಗ್ತೀವಿ ಅಂತಂದರೆ ದುಡ್ಡಲ್ಲೂ ಇದ್ದಾರೆ, ಅಲ್ಲಿ ಹೋದರೆ ನಮ್ಗೆ ಅವಕಾಶ ಸಿಗುತ್ತೆ ಅಂತೇಳಿ. ಅವಕಾಶಕ್ಕಾಗಿ ಇಲ್ಲೂ ಕೂಡ ಮೋಸ ವಂಚನೆ ನಮ್ಮ ಜನಾಂಗಕ್ಕೆ ನಡೀತಾ ಇದೆ. ಇಷ್ಟು ದಿನಗಳ ಕಾಲ ನಾವು 35-40 ವರ್ಷಗಳಿಂದ ನಮಗೇನೂ ಸಿಗ್ತಾ ಇಲ್ಲ. ಮೀಸಲಾತಿ ಎಲ್ಲ ನಮ್ಮ ಜನಸಂಖ್ಯೆ, ನಮ್ಮ ಪ್ರಮಾಣಕ್ಕೆ, ನಮ್ಮ ಹಿಂದುಳಿಕೆಗೆ, ಅಸ್ಪೃಶ್ಯತೆಗೆ ಸಿಗುವ ಬೆಲೆ ಇಲ್ಲೇ ಇಲ್ಲ. ಅದರಿಂದ ಕಣ್ಣೀರು ಹಾಕಿ ನಾವು ಹೋರಾಟ ಮಾಡಿ ಈಗ ಫಲನ ಪಡೆಯುವಂಥ ಸಂದರ್ಭದಲ್ಲಿ ಮತ್ತೆ ಇಲ್ಲಿ ಕಬಳಿಸುವ, ಅಪಹರಿಸುವ ಯತ್ನಗಳು ನಡೀತಾ ಇದೆ. ಸರ್ಕಾರ ಕೂಡಲೇ ಸಮಾಜ ಕಲ್ಯಾಣ ಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಕೂಡಲೇ ಇದು ಮಧ್ಯಪ್ರವೇಶ ಮಾಡಿ ಇದಕ್ಕೊಂದು ಉಗ್ರವಾದಂಥ ಶಾಸನ ಮಾಡಬೇಕು. ಆ ಬುಕ್ ಮೇಲೆ